ತುಂಬ ಸುಲಭ ರೀತಿಯಲ್ಲಿ ಶೇಂಗಾ ಹೂರಣ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಶೇಂಗಾ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಬೇಯಿಸ್ಕೊಳ್ಳೋದು ಏನು ಬೇಡ, ಹಣ ಮಾಡ್ಕೊಳ್ಳೋದು ಅದೇ ರೀತಿ ಏನು ಬೇಡ. ಗ್ಯಾಸ್ ಇಲ್ಲದೆ ಯೂಸ್ ಮಾಡ್ದಂಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಎಷ್ಟು ಒಂದು 10-15 ಡೇಸ್ ಇಟ್ಕೊಂಡು ತಿನ್ಬೋದು. ಸೊ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈಗ ಶೇಂಗಾನ ಪುಡಿ ಮಾಡ್ಕೋಬೇಕು. ಕೆಲವೊಬ್ಬರು ಶೇಂಗಾನ ತರಿಯಾಗಿರೋಂಗೆ ರುಬ್ಕೊತಾರೆ, ಕೆಲವೊಬ್ರು ಸಣ್ಣಕ್ಕೆ ರುಬ್ಕೊತಾರೆ. ನಾನು ಸಣ್ಣಕ್ಕೆ ರುಬ್ಕೊತಾ ಇದ್ದೀನಿ. ತುಂಬ ಸಣ್ಣಕ್ಕೂ ಅಲ್ಲ, ಅದರಲ್ಲಿ ಮೀಡಿಯಮ್ ಸೈಜಲ್ಲಿ ರುಬ್ಕೊತಾ ಇದ್ದೀನಿ. ಇದು ಪ್ರೋಟೀನ್ ಯುಕ್ತವಾಗಿರುತ್ತೆ, ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗೆ ಬೆಲ್ಲ ಅದು ಯೂಸ್ ಮಾಡಿರೋದ್ರಿಂದ ಯಾರಾದರೂ ಡಯಟ್ ಮಾಡೋರು ಕೂಡ ತಿನ್ಬೋದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಇದರಲ್ಲಿ. ಮನೆಯಲ್ಲೇ ಮಾಡಿಕೊಂಡು ಆರಾಮ್ ತಿನ್ಕೋಬೋದು. ಹಾಗೆ ಇದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡೆ. ಮತ್ತು ಇದಕ್ಕೆ ಒಣ ಶುಂಠಿ, ಏಲಕ್ಕಿ, ಲವಂಗನೂ ಪೌಡ್ರ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಮಸಾಲ ಆ್ಯಡ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಅದು ಟೇಸ್ಟು. ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಚಿಕ್ಕಕ್ಕಾಗಷ್ಟು ಪೌಡ್ರ್ ಮಾಡಿಟ್ಕೊಂಡು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ, ಸ್ವಲ್ಪ ಬಿಸಿ ಮಾಡಿ ಹುರ್ಕೊಂಡು ಹಾಕ್ಕೊಂಡ್ರೆ ಈ ಥರ ನೈಸಾಗಿ ಪೌಡ್ರ್ ಆಗುತ್ತೆ. ತುಂಬ ಹಾಕ್ಕೋಬಾರ್ದು, ಅದೇ ತುಂಬ ಸ್ಮೆಲ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಇಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ಪೂನಷ್ಟು, ನೀವು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಮೆಜರ್ಮೆಂಟ್ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ನೀರು ಕೂಡ ಅಷ್ಟೇ, ಇಷ್ಟು ಗ್ಲಾಸ್ ತೊಗೊಂಡಿದ್ದೀನಿ. ಒಂದು ಗ್ಲಾಸಲ್ಲಿ 1/4 ಗ್ಲಾಸ್ಗಿಂತ ಕಡಿಮೆ, ಅಂದರೆ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಹಾಕ್ಕೋಬೇಕಷ್ಟೇ. ತಣ್ಣೀರು, ನಾರ್ಮಲ್ ನೀರನ್ನೇ ಹಾಕ್ಕೋಬೇಕು. ಹಾಗೆ ಅದು ಮಸಾಲ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾವುದೇ ಸ್ವೀಟ್ ಮಾಡುವಾಗಲೇ ಒಂದು ಉಪ್ಪು ಹಾಕಿದರೆ ಅದೊಂದು ಟೇಸ್ಟೇ ಬೇರೆ ರೀತಿ ಕೊಡುತ್ತೆ. ಈಗ ನೋಡಿ, ಬೆಲ್ಲನ ನಾನು ಮಿಕ್ಸಿಲಿ ಈ ಥರ ಫುಲ್ ಕರಗೋಂಗೆ ರುಬ್ಬೇಕು. ಬೇಗ ಕರಗಿಬಿಡುತ್ತೆ ಬೆಲ್ಲ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಂಡ್ರೆ. ಸ್ವಲ್ಪ ನೀರು ಸೇರಿಸಿದ್ರೆ ಸಾಕು. ಮತ್ತು ಜಾಸ್ತಿ ನೀರು ಸೇರಿಸಿದ್ರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ, ನೀರು ಆಗಿಬಿಡುತ್ತೆ. ಇಷ್ಟೇ ಹಾಕ್ಕೋಬೇಕು. ಸೊ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಇಷ್ಟು ಹಾಕ್ಕೊಂಡು ಕಲಿಸ್ಕೊಂಬಿಟ್ಟು, ಮತ್ತು ಏನಾದರೂ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ತೊಗೊಂಡು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗಿನ್ನೂ ಸ್ವಲ್ಪ ಬೇಕಾತಂದ್ರೆ ಹಾಕ್ತೀನಿ. ಜಾಸ್ತಿ ನೀರೇನ ಹಾಕಿದರೆ ಏನಾಗುತ್ತೆ, ಸ್ವೀಟ್ ಕಡಿಮೆ ಆಗಿಬಿಡುತ್ತೆ ಹೋಳಿಗೆಗೆ ಮಾಡುವಾಗ. ಸೊ ನೋಡಿ, ಇವಾಗ ಗೊತ್ತಾಗುತ್ತೆ. ಆವಾಗ ತುಂಬ ನೈಫ್ ಅನ್ನಿಸ್ತಾಯಿತ್ತು ನಾನು ಮಾಡ್ಕೊಂಡಿರೋದು. ಇವಾಗ ಸ್ವಲ್ಪ ಹುಡಿ ಥರ ಇದೆ ಶೇಂಗಾ. ಈ ಥರ ಇದ್ದರೆ ಸಾಕು ಸ್ಟಫಿಂಗ್ ಮಾಡೋಕ್ಕೆ. ನಾನು ಹೋಳಿಗೆ ಮಾಡಿ ತೋರಿಸ್ತಾ ಇಲ್ಲ, ಬರೀ ಹೂರಣ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಎಷ್ಟು ದಿನ ಆದರೂ ಮಾಡ್ಕೊಂಡು ಇಟ್ಕೋಬೋದು. ಸೊ ಬೇಕಾಗ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ಮಾಡಿಕೊಡಿ, ತುಂಬ ಒಳ್ಳೆಯದು. ನೋಡಿ, ಇದಿಷ್ಟು ಚೆನ್ನಾಗಿ, ಇಷ್ಟು ಮೆತ್ತಗಿದ್ರೆ ಸಾಕು ಸ್ಟಫಿಂಗ್ ಮಾಡೋಕ್ಕೆ. ನೀವು ಆರಾಮ್ ಕೈಯಲ್ಲೇ ತಟ್ಕೋಬೋದು ಹೋಳಿಗೆನ. ಸೊ ಈ ಥರ ನಾನು ಶಾಪು ಕೂಡ ಇದನ್ನೇ ಮಾಡಿ ಕೊಡ್ತಾಯಿದ್ದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇಷ್ಟು ನಾನು ವೀಕ್ಲಿ ಆಗುತ್ತೆ, ಒಂದು 4 ಡೇಸ್ 5 ಡೇಸಿಗೆ ಒಂದ್ಸಲ ಮಾಡಿಕೊಡ್ತಾ ಇರ್ತೀನಿ. ಎಷ್ಟು ಬೇಕೋ ನಿಮಗೆ ಅಷ್ಟು ಸೈಜಿಗೆ ಕಟ್ಕೊಂಡು ಇಟ್ಕೋಬೋದು. ಇಷ್ಟೇ ಅದಾದರೆ ಸಾಕು. ತುಂಬ ತೆಳುವಾದರೂ ತಟ್ಟಕ್ಕೆ ಸರಿ ಹೋಗೋಲ್ಲ, ಹಾಗೆ ತುಂಬ ಗಟ್ಟಿಯಾದರೂ ಕೂಡ ಇದೇನಾಗುತ್ತೆ, ಮೈದಾ ಅಥವಾ ನೀವು ಚಿರೋಟಿ ರವೆ ತೊಗೊಂಡ್ರೆ ಆಚೆ ಬಂದುಬಿಡುತ್ತೆ. ಸೊ ಇಷ್ಟು ನಾನು ರೆಡಿ ಮಾಡಿ ಇವಾಗ ನಾನು ಶಾಪಿಗೆ ಕೊಟ್ಕೊಳಿಸ್ತಾ ಇದ್ದೀನಿ. ಸೊ ವೆರಿ ಈಸಿ, ಆರಾಮಾಗಿ ಮಾಡ್ಕೊಂಡು ತಿನ್ನಿ.